ಪಾತ್ರಕ್ಕೋಸ್ಕರ ಪ್ರಿಪರೇಷನ್ ಆಗೋದು ಇಲ್ಲ ಅಟ್ಮಾಸ್ಫಿಯರ್ಗೆ ಹೋಗಿ ಅಲ್ಲಿರುವಂತಹ ಜನ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅವ್ರ ಹಾವ ಭಾವ ಚೆಕ್ ಮಾಡೋದು ಅದೆಲ್ಲ ಯೂಶ್ವಲಿ ಆಕ್ಟಿಂಗ್ ಮಾಡ್ತಿರ್ತಾರೆ. ಸೊ ನಿಮ್ಮ ಪಾತ್ರಕ್ಕೋಸ್ಕರ ಪ್ರಿಪರೇಷನ್ ಹಾಗೆ ಏನಾದರೂ ಇತ್ತು? ಆ್ಯಕ್ಚುಲಿ ಕಮಲ್ ಅವ್ರ ಪಾತ್ರದ ಬಗ್ಗೆ ನಾನು ಹೇಳಬೇಕು. ಒಂದಿನ ಹಿಂಗೆ ಕೂತು ಮಾತಾಡ್ತಿದ್ವಿ, ನಮ್ಮ ಸೀನ್ ನಡೀತಿರ್ಲಿಲ್ಲ. ಆಗ ನಾನು ಇವ್ರಿಗೆ ಹೇಳಿದೆ, ಇವರಿಗೆ ಒಂದು ಆ್ಯಕ್ಚುಲಿ ನ್ಯಾಕ್ ಇದೆ, ಯಾವ ಶಾರ್ಟು ಹೆಂಗೆ ಹೋಗಬೇಕು ಅದನ್ನು ಕೂತ್ಕೊಂಡು ಇವ್ರು ಇಲ್ಲಿಂದ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ನಾನು ಹೇಳಿದೆ ಅವ್ರಿಗೆ ನೆಕ್ಸ್ಟ್ ಡೈರೆಕ್ಷನ್ ಟ್ರೈ ಮಾಡಿ ಅಂತ. ಸೊ ಮೂವಿಯಲ್ಲೂ ಡೈರೆಕ್ಟರು ಪ್ರೊಡ್ಯೂಸರು ಅವ್ರಿಗೆ ಆ್ಯಕ್ಚುಲಿ ಆ ಒಂದು ಟ್ಯಾಲೆಂಟು ಸ್ಕಿಲ್ಲೂ ಇದೆ. ಸೊ ಐ ಥಿಂಕ್ ಅದು ಅವ್ರಿಗೆ ಹೆಲ್ಪ್ ಆಯಿತು ಅನ್ಸುತ್ತೆ. ಏನಿಲ್ಲ, ಆ್ಯಕ್ಚುಲಿ ನಾನು ಡೈರೆಕ್ಟ್ರ್ ಪಾತ್ರ ಮಾಡ್ತಿರೋದ್ರಿಂದ ನಮ್ಮ ಡೈರೆಕ್ಟ್ರು ಇವಾಗ ಈ ಫಿಲಮ್ ಡೈರೆಕ್ಟ್ರು ಬೇರೆ ಫಿಲಮ್ ಡೈರೆಕ್ಟ್ರುಗಳೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾಡಿದ್ವಿ. ಒಂದು ಜೋಕಿಂಗಾಗಿ ಹೇಳ್ತಿದ್ದೆ ನಮ್ಮ ಡೈರೆಕ್ಟ್ರು. ಆ್ಯಕ್ಚುಲಿ ಏನಾಗುತ್ತೆ, ನಾ ಆ್ಯಕ್ಟ್ರುಗಳಾಗಿ ಶೂಟ್ ಮಾಡ್ಬೇಕಾದ್ರೆ ಡಯಟಲ್ಲಿ ಇರ್ತೀವಿ, ಮುಗಿದ ಮೇಲೆ ಯಾವತ್ತೂ ಚೀಟ್ ಮಾಡ್ಕೊತೀವಿ. ಈ ಫಿಲಮಲ್ಲಿ ಏನಾಯಿತು, ನಾನು ಒಂದು ಸ್ವಲ್ಪ ಹೆಲ್ತಿಯಾಗಿ ಕಾಣಿಸ್ಬೇಕಾಗಿದ್ದರಿಂದ ಏನು ಬೇಕಾದ್ರೆ ತಿನ್ಕೊಂಡು ಶೂಟ್ ಮಾಡಿದೆ. ಡಬ್ಬಿಂಗ್ ಟೈಮ್ ಹೊತ್ತಿಗೆ ಡಯಟ್ ಮಾಡ್ಕೊಂಡು ಕೂತಿದ್ದೆ. ಹೌದು, ಆಕ್ಚುಲಿ ತೀರಾ ಇವಾಗ ಇವರು ಆ ಕ್ಯಾರೆಕ್ಟರ್ ನಂತರ ಆಕ್ಚುಲಿ ರೆಡ್ಯೂಸ್ ಆಗಿರೋದು ಅವರು ಕ್ಯಾರೆಕ್ಟರ್ಗೋಸ್ಕರ. ಕ್ಯಾರೆಕ್ಟರ್ಗೋಸ್ಕರ ಹೆಲ್ದಿ ಕಾಣಬೇಕು ಅಂತ ಆರಾಮಾಗಿ ಚಿಲ್ಡ್ ಆಗಿದ್ರಿ. ದಿನ ಮಧ್ಯಾಹ್ನ ಊಟಕ್ಕೆ ಎಲ್ಲಿಂದ ಯಾವ ಬಿರಿಯಾನಿ ಬೇಕು ಏನು ಬೇಕು ಅದೇ ತರಿಸ್ಕೊಂಡು ತಿಂತಾರಿದ್ದು. ಅದು ಮುಗಿದ ಮೇಲಿಂದ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಡಯಟ್ ಮಾಡಿಕೊಂಡು ವಾಪಸ್ ಬ್ಯಾಕ್ ಟು ನಾರ್ಮಲ್. ಓಕೆ, ಸೊ ಹಾಡಿನ ಬಗ್ಗೆ ಮಾತಾಡಿದ್ವಿ, ಚಿತ್ರೀಕರಣ ಎಲ್ಲ ಆಯ್ತು ಅನ್ನೋ ಬಗ್ಗೆ ಮಾತಾಡಿದ್ವಿ, ಸಹ ಕಲಾವಿದರ ಬಗ್ಗೆ ಮಾತಾಡಿದ್ವಿ, ಅಂಡ್ ಸಿನಿಮಾಟೋಗ್ರಫರ್ ಬಗ್ಗೆ ಮಾತಾಡ್ಲೇಬೇಕು. ಯಾರು? ನಾಗೇಶ್ ಅಂತ ಅವರು ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ. ಯಾಕಂದರೆ ನಮಗೆ ಎಷ್ಟು ಕ್ವಿಕ್ಕಾಗಿ ರೆಡಿ ಮಾಡ್ತಿದ್ರು ಅಂದರೆ ಟೈಮ್ ಅಂತೂ ಹೋಗ್ತಾ ಟೈಮ್ ಫ್ರೇಮ್ ಇಟ್ಟಾಗ ನೋಡೋರು ಒಳ್ಳೆ ಪೇಂಟಿಂಗ್ ಥರ ಇತ್ತು. DIA ಬೇಕಾಗಿರಲಿಲ್ಲ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಪ್ರತಿ ಕ್ಯಾರೆಕ್ಟರ್ನ ತೋರಿಸ್ತಿದ್ದಿದ್ದೆ ಹಂಗಿತ್ತು. ನಾನು ಅವ್ರನ್ನ ಸಂಜಯ್ ಲೀಲಾ ಬನ್ಸಾಲಿ ಅಂತ ಕರಿತಿದ್ದೆ. ಯಾಕೆಂದರೆ ಅವ್ರಿಗೆ ಇವಾಗ ನಂದೊಂದು ಪಾತ್ರ ಅಂದರೆ ನನ್ನ ಶ್ರೀದೇವಿ ಆಗಿ ಒಂದು ಪಾತ್ರ ಅಂದರೆ ಅವ್ರಿಗೆ ಆ ಪಾತ್ರದ್ದು ಇಮೋಷನ್ಸು ಅದು ಇದು ಎಲ್ಲ ಅವರು ಸಿನಿಮಾಟೋಗ್ರಫಿಲಿ ಕಾಣಬೇಕು ಅಂತ. ಸೊ ಅದು ಒಂದು ಐ ರಿಯಲಿ ಲೈಕ್ಡ್ ಅಬೌಟ್ ನಾಗೇಶ್. ಅವ್ರ ಬಗ್ಗೆ ಸುಮಾರು ಚಿತ್ರಗಳು ಮಾಡಿದ್ದಾರೆ, ಅಂದರೆ ಎಲ್ಲದರಲ್ಲೂ ಅವ್ರದ್ದೇ ಆದೊಂದು ಯುನೀಕ್ನೆಸ್ ಇದೆ. ಸೊ ನಮ್ಮ ಚಿತ್ರದಲ್ಲೂ ಅಷ್ಟೇ ಆ ಟಿಂಟ್ ಯೂಸ್ ಮಾಡಿರೋದು, ಕಲರ್ಸ್ ಯೂಸ್ ಮಾಡಿರೋದು, ಲೈಟ್ಸ್ ಯೂಸ್ ಮಾಡಿರೋದು, ಅದೆಲ್ಲ ನಮ್ಮ ಇಮೋಷನ್ಸ್ ಜೊತೆ ಕ್ಯಾರಿ ಆಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಗುಡ್ ಅಬೌಟ್ ನಾಗೇಶ್. ಓಕೆ, ಆರ್ಟಿಸ್ಟ್ನ ತುಂಬ ಸೆನ್ಸಿಟಿವ್ ಆಗಿ ನೋಡ್ತಾರೆ. ಅವ್ರ ಮೇಲೆ ಒಂದು ಲೈಟ್ ಬಿಡಬೇಕಾದ್ರೂ ಅದು ಅವ್ರ ಪರ್ಫಾರ್ಮೆನ್ಸಿಗೆ ಎಫೆಕ್ಟ್ ಆಗುತ್ತಾ, ಕಣ್ಣಿಗೆ ನರ ಬೀಳುತ್ತಾ, ಅದನ್ನ ಹೆಂಗೆ ಡೈವರ್ಟ್ ಮಾಡಬೇಕು, ಅಷ್ಟು ಡೀಟೇಲಿಂಗ್ ಆಗಿ ಹೋಗ್ತಾರೆ. ವೆರಿ ನೈಸ್, ವೆರಿ ನೈಸ್. ಸೊ ಹಬ್ಬದ ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ, ಹಬ್ಬದ ಬಗ್ಗೆನೂ ಮಾತಾಡ್ತಿದ್ದೀವಿ. ಸೊ 5 ಪ್ರಶ್ನೆ ಇರುತ್ತೆ, ಪಟ ಅಂತ ಆನ್ಸರ್ ಮಾಡಬೇಕು. ಹಬ್ಬದ ರಿಲೇಟೆಡ್ ಪ್ರಶ್ನೆ. ಓಕೆ, ಸೊ ಹಬ್ಬದ ದಿನ ಮಾಡುವಂಥ 5 ಸೂಪರ್ ಡಿಲೀಷಿಯಸ್ ಸಿಹಿ ತಿಂಡಿಗಳನ್ನ ಹೇಳಬೇಕು ಸಚಿನ್ ಅವ್ರು. ಕಮಾನ್. ಒಬ್ಬಟ್ಟು, ಪಾಯಸ, ಕೋಸಂಬರಿ. ಸ್ವೀಟ್ ಆಗುತ್ತಲ್ಲ ಅದು. ಓಕೆ, ಅದು ಹಿಂಗೆ ಆಗ್ಬಿಡುತ್ತೆ, ಸಕ್ಕರೆ ಆಗ್ಬಿಡ್ತಾರ. ರಸಮಲೈ ಹೇಳಿ, ನಿಮ್ಗೆ ಇಷ್ಟ ಅಲ್ಲ? ಜಾಮೂನು, ಜಾಂಗೀರು, ಕೇಕು ಅವ್ರ ವೈಫ್ ಮಾಡ್ತಾರೆ. ಕೇಕ್. ಓಕೆ, ಸೊ ಹಬ್ಬದ ದಿನ ಮಾಡುವಂತಹ ಪಲ್ಯಗಳು ಹೇಳಿ. ಕ್ಯಾರೆಟು, ಹುರುಳಿಕಾಯಿ, ಮತ್ತೆ ಐ ಥಿಂಕ್ ಈ ಸ್ಪ್ರೌಟ್ಸ್ದೊಂದು ಪಲ್ಯ ಮಾಡ್ತಾರೆ. ಅದು ಬಿಟ್ರೆ ಕೋಸಂಬರಿ. ಅದು ಬಿಟ್ರೆ ಇದು ಗೊಜ್ಜು, ಆ್ಯಕ್ಚುಲಿ ಪೈನಾಪಲ್ ಗೊಜ್ಜು, ಅದು ನಂಗೆ ಸಖತ್ ಇಷ್ಟ. ಅದು ಬಾಳೆಲೆಯಲ್ಲಿ ಇಲ್ಲ ಅಂದರೆ ನಾನು ತಿನ್ನೋದೇ ಇಲ್ಲ. ಸೊ ಅದು ಬಿಟ್ರೆ ಐ ಥಿಂಕ್ ಮೂರು ಥರ ಪಲ್ಯಗಳು ಮಾಡ್ತಾರೆ ಯೂಶ್ವಲಿ. ಬಾಳೆಕಾಯಿ ಇದಕ್ಕೆ ಮಾಡಲ್ಲ ಅನ್ಸುತ್ತೆ. ಇನ್ಯಾವುದಾದ್ರು ಹೆಸರು ಕಾಳು ಪಲ್ಯ ಮಾಡ್ತಾರೆ. ಅದೇ ಸ್ಪ್ರೌಟ್ಸ್ದು ಪಲ್ಯ ಮಾಡ್ತಾರೆ, ಕಾಳು ಪಲ್ಯ. ಅದು ಬಿಟ್ರೆ ಐ ಥಿಂಕ್ ಅಷ್ಟೇ ಅನ್ಸುತ್ತೆ, 3-4. ಸೊ ಈ ಹಬ್ಬ ಅಂದ ತಕ್ಷಣ ಹೂವುಗಳು ಪರ್ಚೇಸ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಒಂದು 5 ಡಿಫ್ರೆಂಟ್ ಫ್ಲವರ್ ನೇಮ್ ಹೇಳೋದಾದ್ರೆ ಹಬ್ಬಕ್ಕೆ ಯೂಸ್ ಮಾಡುವಂತ. ಅದು ನೀವು ಹೆಣ್ಮಕ್ಳಿಗೆ ಕೇಳೋದು. ಓಕೆ, ಸಂಗೀತ ಅವರೇ. ಮಲ್ಲಿಗೆ, ಕನಕಾಂಬ್ರ, ಮತ್ತೆ ಸಂಪಿಗೆ ತಗೊಂಡ್ವಿ, ಆಮೇಲೆ ಕಮಲ ಅಥವಾ ತಾವರೆ, ಅದು ಬಿಟ್ಟು ಶಾವಂತಿಗೆ ಹೂ. ಕನಕಾಂಬರ, ಲಕ್ಷ್ಮಿ. ಎಸ್, ಕನಕಾಂಬ್ರ ಸೆಕೆಂಡ್. ಸೆಕೆಂಡ್. ನನಗೂ ಪ್ರಿಯ ಅದು. ನಿಮಗೂ ಇಷ್ಟನಾ? ಓಕೆ, ಸೂಪರ್. ಸೊ ಸ್ವೀಟ್ ಮಾತಾಡಿದ್ವಿ, ಫ್ಲವರ್ ಮಾತಾಡಿದ್ವಿ. ಸೊ ಈ ಶ್ಲೋಕಗಳು ಏನಾದ್ರು ಗೊತ್ತಿದೆಯಾ ತಮ್ಗೆ? ನೀವೇ ಹೇಳ್ಬಿಟ್ರೆ ನಾವು ಖುಷಿ ಪಡ್ತೀವಿ. ದೇವ್ರ ವ್ರತ ಮಾಡೋರು ದೇವ್ರ ಮುಂದೆ ಯಾವ್ದಾದ್ರು ಶ್ಲೋಕ ಕತೆ ಓದ್ತಾರಲ್ವಾ, ಹಾಡು ಹೆಸರು ಮಾತ್ರ ಸಂಗೀತ ಅಂತ ಇಟ್ಟಿರೋದಷ್ಟೇ, ಹಾಡೆಲ್ಲ ಹಾಡಕ್ ಬರಲ್ಲ. ಇಲ್ಲ, ನೀವೇ ಹಾಡಿದ್ರೆ ನಮ್ಗೆ ಯೂಶ್ವಲಿ ಹಾಡ್ತಾರಲ್ಲ ಅದೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಓಕೆ, ಡಬಲ್ ಪ್ರಮೋಷನ್. ಬೆಳಗಲು ಮನೆಯನ್ನ ಸಿರಿದೇವಿ. ನೈಸ್. ಸೊ ಹಬ್ಬದ ದಿನ ಇನ್ನೊಂದು ಪ್ರಶ್ನೆ. ಸೊ 3-4 ಕೇಳೋಣ ಪಾಪ, ಯಾಕೆ ತುಂಬಾ ಜಾಸ್ತಿ ನಾನು ಟ್ರಬಲ್ ಮಾಡಲ್ಲ. 5 ಕೇಳಿ. 5 ಪರವಾಗಿಲ್ಲ, ಕೇಳಿ. ದೇವ್ರ ಮುಂದೆ 5 ಬೇಡಿಕೆ ಏನ್ ಬೇಡ್ಕೊತೀರಾ ನೀವು?
5 ಬೇಡಿಕೆ ಕಮಲ್ ಶ್ರೀದೇವಿ ಹಿಟ್ ಆಗ್ಬಿಡ್ಲಿ, ಕಮಲ್ ಶ್ರೀದೇವಿ ಹಿಟ್ ಆಗ್ಬಿಡ್ಲಿ, ಕಮಲ್ ಶ್ರೀದೇವಿ ಹಿಟ್ ಆಗ್ಬಿಡ್ಲಿ 5 ಸಲ. 5 ಸಲ ಸರ್ ನೀವು ಡಿಫ್ರೆಂಟ್ ಹಾಕೊಳ್ಬೇಕು. ಅವರು ಮೂವಿಗೆ ದೇವರಿಗೆ ಇಷ್ಟೊಂದು ಕೇಳ್ಕೊತಾ ಇದ್ದಾರಲ್ಲ ಅನ್ಕೊಂಬಾರ್ದು. 5 ಬೇಡಿಕೆ ಬಿಕಾಸ್ ಸಚಿವರ ಮಗ ಆಗಿದ್ಕೊಂಡು ನಾನು ಕ್ಯೂರಿಯಾಸಿಟಿ ಏನೆಲ್ಲ ಬಿಡ್ಕೊಬೋದು. ಫಸ್ಟು ಅಪ್ಪ ಅಮ್ಮಂಗೆ ಆರೋಗ್ಯವಾಗಿ ಎಲ್ಲ ಹೆಲ್ತಿ ಆಗಿರಲಿ, ಅದಾದಮೇಲೆ ಎಲ್ಲ ಜನಕ್ಕೂ ಒಳ್ಳೇದಾಗಲಿ, ಸೂಪರ್. ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಓಕೆ ಯಾರ್ಯಾರು ಏನೇನು ಒಳ್ಳೆ ರೀತಿಲಿ ಮಾಡಬೇಕು ಅಂದ್ಕೊಂಡಿರೋ ಅದೆಲ್ಲ ಅವ್ರಿಗೆ ದಕ್ಕಲಿ, ಒಳ್ಳೇದಾಗಲಿ ಅಂತ. ಸೊ ಕೊನೆಯದಾಗಿ ಈಗ ಆ್ಯಕ್ಟರ್ ಆಗಿದ್ದೀನಿ, ಜನ ಸ್ವೀಕರಿಸಿದರೆ ಮುಂದೆ ಪೊಲಿಟಿಷಿಯನ್ ಆಗಲಿ ಅದ್ರ ಪಾಡಿಗೆ ಅದು ಜರ್ನಿ, ಅದು ಅಲ್ಲಿ ಹೋದಾಗ ಅಲ್ಲಿ ಮಾಡೋಣ, ಇಲ್ಲಿದ್ದಾಗ ಇದು ಮಾಡೋಣ. ಸೊ ಸಕ್ಕತ್ತಾಗಿ ಆನ್ಸರ್ ಕೊಡ್ತಾರೆ. ಅತ್ತ ಆ ಕಡೆನೂ ಅಲ್ಲ ಇತ್ತಾಗ ಈ ಕಡೆ. ಅವ್ರು ಇವಾಗ್ಲೂ ಪೊಲಿಟಿಷಿಯನ್, ಬ್ಲಡ್ ಅಲ್ಲೇ ಪೊಲಿಟಿಷಿಯನ್ ಅವರು. ಸೊ ಮುಂದೆ ತಮ್ಮನ್ನು ಕಾಣ್ಬೋದು ನಾವು ಕೆಲಸ ಮಾಡ್ಕೊಳ್ಳೋಣ, ನಾಯಕನಾಗಿ. ಕೆಲಸ ಮಾಡ್ತಾರಣ, ಅದು ಯಾವಾಗ ಏನಾಗಬೇಕು ಅದಾಗುತ್ತೆ. ಏನಾಗಬೇಕು ಅದಾಗುತ್ತೆ. ಸೊ ಫೇವ್ರೆಟ್ ಹೀರೋಸ್ ಯಾರನ್ನ ನೋಡಿ ನೀವು ಇನ್ಸ್ಪೈರ್ ಆಗಿದ್ರೆ? ಆ್ಯಕ್ಟರ್ ಪ್ರತಿಯೊಬ್ಬರು ಆ್ಯಕ್ಟ್ರಿಂದ ಏನಾದ್ರು ಒಂದು ತೊಗೊಂಡಿರುತ್ತೆ, ಅದು ದೊಡ್ಡವರು ಚಿಕ್ಕವರು ಅಂತಲ್ಲ, ಕಲಿಯೋದಕ್ಕೆ ಪ್ರತಿಯೊಬ್ಬರಿಂದನೂ ಸಿಗುತ್ತೆ. ಒಂದು ಎನಿ ಇನ್ಸ್ಟೆನ್ಸ್ ಯಾವುದೋ ನಮ್ಗೆ ಇಷ್ಟ ಆಯಿತು ಅಂದರೆ ಅದರಿಂದ ಏನಕ್ಕೆ ಹೆಂಗೆ ಮಾಡಿದ್ರು ಅನ್ನೋದು ನೋಡಿ